ಎಲ್ಲರಿಗೂ ನಮಸ್ಕಾರ. ಇವತ್ತು ಯುಡಾಸ್ ಪ್ಲಸ್ MHRDನಲ್ಲಿ ಇಂಪೋರ್ಟ್ ಯಾವ ರೀತಿಯಲ್ಲಿ ಮಾಡ್ಬೋದು ಅಂಥೇಳಿ ನೋಡೋಣ. ಮೊದಲಿಗೆ ಫಸ್ಟ್ ಯುಡಾಸ್ ಲಾಗಿನ್ ಮಾಡಿರಿ. ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್, ಇಲ್ಲಿ ನಿಮ್ಮ ಸ್ಟೇಟ್ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಓಕೆ. ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂಥೇಳಿ ಇರ್ತದೆ ರೀ. ಇಲ್ಲಿ ನಿಮ್ಮ ಲಾಗಿನನ್ನು ಎಂಟ್ರಿ ಮಾಡಿರಿ. ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್, ಇಲ್ಲಿ ಕ್ಯಾಪ್ಚರ್ ಕೋಡ್. ಇದು ಲಾಗಿನ್ ಬಂದ ತಕ್ಷಣ ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಷನ್ ಮಾಡ್ಕೋಬೇಕ್ರಿ. 2025-26 ಅಂತ ಹೇಳಿ ಇದು ಒಂದು ಕಾನ್ಫಿಗರೇಷನ್ ಬರ್ತದೆ ರೀ. ಇದನ್ನು ಜಸ್ಟ್ ಕ್ಲೋಸ್ ಮಾಡಿರಿ. ನಂತರ ಇಲ್ಲಿ ಸ್ಟೂಡೆಂಟ್ ಮೂಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಹೇಳಿ ಇರ್ತದೆ ರೀ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಕೆಂಡ್ ಆಪ್ಷನ್ ಇಂಪೋರ್ಟ್ ಮಾಡ್ಯೂಲ್ ಅಂತ ಹೇಳಿ ಇರ್ತದೆ ನೋಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ 3 ಆಪ್ಷನ್ಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾವೆ ರೀ. ಫಸ್ಟ್ ಒನ್ ಇಂಪೋರ್ಟ್ ವಿದಿನ್ ಸ್ಟೇಟ್ ಅಂತ ಹೇಳಿದಿರಿ. ಇಲ್ಲಿ ಗೋ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಿಮಗೆ ಕೇಳ್ತದೆ ರೀ ಸ್ಟೂಡೆಂಟ್ ಪೆನ್ ನಂಬರ್ ಹಾಕ್ರಿ, ಆಮೇಲೆ ಡೇಟ್ ಆಫ್ ಬರ್ತ್ ಅಂತ ಹಾಕ್ರಿ ಅಂಥೇಳಿ. ಇನ್ ಕೇಸ್ ನಿಮ್ಮ ಹತ್ರ ಪೆನ್ ನಂಬರ್ ಆಲ್ರೆಡಿ ಅವೈಲೇಬಲ್ ಇತ್ತು ಅಂದರೆ ಇಲ್ಲಿ ಮೆನ್ಷನ್ ಮಾಡ್ಬೋದು ರೀ. ಇನ್ ಕೇಸ್ ಅವೈಲೇಬಲ್ ಇರಲಿಲ್ಲ ಅಂತಂತಂದರೆ ಇಲ್ಲಿ ಗೆಟ್ ಪೆನ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಅಂತಿದೆ ನೋಡಿರಿ. ಇದ್ರ ಮೇಲೆ ಜಸ್ಟ್ ಒಂದು ಸತಿ ಕ್ಲಿಕ್ ಮಾಡಿದರೆ ಸಾಕು. ಅಲ್ಲಿ ಆಧಾರ್ ನಂಬರ್ ಆಮೇಲೆ ಡೇಟ್ ಆಫ್ ಬರ್ತ್ ಕೇಳ್ತದೆ ರೀ. ಇಲ್ಲಿ ನೀವು ಆಧಾರ್ ನಂಬರನ್ನು ಎಂಟ್ರಿ ಮಾಡ್ಬೇಕು ರೀ. ಇಲ್ಲಿ ಯಾವ ಇಯರಲ್ಲಿ ಹುಡುಗಿ ಬರ್ತಾಗಿದ್ದೇನೋ ಆ ಇಯರಲ್ಲಿ ಮೆನ್ಷನ್ ಮಾಡ್ಬೇಕ್ರಿ. ಇಲ್ಲಿ ಸರ್ಚ್ ಅಂತ ಹೇಳಿ ಕೊಡ್ರಿ. ಇನ್ ಕೇಸ್ ಏನಾದರೂ ನೀವು ಅಲ್ಲಿ ಟೈಪ್ ಮಾಡಬೇಕಾದ್ರೆ ರಾಂಗ್ ಆಗಿ ಏನಾದರೂ ಮಾಡಿದ್ರಿ ಅಂದರೆ ಈ ಟೈಪ್ ಕಾನ್ಫಿಗರೇಷನ್ ನಿಮ್ಗೆ ಡಿಸ್ಪ್ಲೇ ಆಗ್ತದೆ ರೀ. ಇದನ್ನು ಓಕೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಅದೇ ಆಧಾರ್ ಕಾರ್ಡನ್ನು ಅಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಮೆನ್ಷನ್ ಮಾಡಿರಿ. ಇಲ್ಲಿ ಸರ್ಚ್ ಅಂತ ಹೇಳಿ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಸ್ಟೂಡೆಂಟ್ ಪೆನ್ ನಂಬರ್ನು ಇಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಆಮೇಲೆ ಅದರಲ್ಲಿ MHRDನಲ್ಲಿ ಯಾವ್ದು ಡೇಟ್ ಆಫ್ ಬರ್ತಿಂದ ಲಾಗಿನ್ ಮಾಡಿದ್ರಲ್ರಿ ಆ ಡೇಟ್ ಆಫ್ ಬರ್ತು ಇಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಇವಾಗ ಈ ಪೆನ್ ನಂಬರನ್ನು ಕಾಪಿ ಮಾಡ್ಕೋಬೇಕು ರೀ. ಇದನ್ನು ಕ್ಲೋಸ್ ಮಾಡಿರಿ. ಇಲ್ಲಿ ಪೆನ್ ನಂಬರ್ ಎಂಟ್ರಿ ಮಾಡಿರಿ. ಇಲ್ಲಿ ಡೇಟ್ ಆಫ್ ಬರ್ತ್, ನಿಮ್ಮದು TCನಲ್ಲಿ ಡೇಟ್ ಆಫ್ ಬರ್ತ್ ಅವೈಲೇಬಲ್ ಇರ್ತದೆ ನೋಡಿರಿ. ಇದು ಹಾಕಿದ ತಕ್ಷಣ ಇಲ್ಲಿ ಗೋ ಅಂಥೇಳಿ ಪ್ರೆಸ್ ಮಾಡಿರಿ. ಇಲ್ಲಿ ನಿಮಗೆ ಈ ಥರ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಹುಡುಗಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಆಮೇಲೆ ಆ ಹುಡುಗಿದು ಡೇಟ್ ಆಫ್ ಬರ್ತ್, ಆಮೇಲೆ ಆಧಾರ್ ಕಾರ್ಡಿಂದು ಲಾಸ್ಟಿಂದು 4 ಡಿಜಿಟ್ಸ್ ಎಲ್ಲನೂ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ ನೋಡಿರಿ. ಇಲ್ಲಿ ಕೆಳಗಡೆ ಹೋಗಿ ಇಂಪೋರ್ಟು 2025-26 ಅಂತ ಹೇಳಿದಿರಿ. ಇಲ್ಲಿ ಯಾವ ಕ್ಲಾಸಿಗೆ ಇಂಪೋರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಇವಾಗ ಬೇರೆ ಸ್ಕೂಲಿಂದ ನಿಮ್ಮ ಹತ್ರ ಹುಡುಗಿ ಬಂದಿರ್ತಾಳೆ ರೀ. ಆ ಹುಡುಗಿ ನಿಮ್ಮಲ್ಲಿ ಅಂದರೆ 8th ಅಥವಾ 9th ಯಾವ ಕ್ಲಾಸಿಗೆ ಇಂಪೋರ್ಟ್ ಆಗ್ತಿರ್ತಾಳೆ ಅದು ಇಲ್ಲಿ ನಿಮ್ಗೆ ಕ್ಲಾಸ್ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಸೆಕ್ಷನ್ ಅಂದರೆ A ಅಂತ ಹೇಳಿ ತೊಗೋಬೇಕ್ರಿ. ಇಲ್ಲಿ ಡೇಟ್ ಆಫ್ ಅಡ್ಮಿಷನ್, ಆ ಹುಡುಗಿದು ಅಡ್ಮಿಷನ್ ನಿಮ್ಮ ಹತ್ರ ಯಾವ ಡೇಟಿಗೆ ಅಡ್ಮಿಷನ್ ಆಗಿದೆ ಅಲ್ರಿ ಆ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡ್ಬೇಕ್ರಿ. ನೆಕ್ಸ್ಟ್ ಇಂಪೋರ್ಟ್. ಇಲ್ಲಿ ಹಾಗೆ ನಿಮ್ಗೊಂದು ಪೇಜ್ ಡಿಸ್ಪ್ಲೇ ಆಗ್ತದೆ ಇಲ್ಲಿ. ಆರ್ ಯು ಶ್ಯೂರ್ ಯು ವಾಂಟ್ ಟು ಇಂಪೋರ್ಟ್ ದ ಸ್ಟೂಡೆಂಟ್ ಅಂತ ಹೇಳಿ ಆ ಹುಡುಗಿದು ಹೆಸರು ಆಮೇಲೆ ಕ್ಲಾಸ್ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನೋಡಿರಿ. ಹೋದ ಸತಿ 7th ಇದ್ಲು, ಇವಾಗ ಆಕಿ 8th ಬಂದಿದ್ದ. ಜಸ್ಟ್ ಈಗ ಕನ್ಫರ್ಮ್ ಅಂಥೇಳಿ ಪ್ರೆಸ್ ಮಾಡಿರಿ. ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂಥೇಳಿ ಬರ್ತದೆ ರೀ. ಇಷ್ಟ ಆಯಿತು ಅಂತಂದರೆ ಆ ಹುಡುಗಿ ನಿಮ್ಮ ಲಾಗಿನ್ನಲ್ಲಿ MHRD ಲಾಗಿನ್ನಲ್ಲಿ ಬಂದು ಸೇರ್ಪಡೆ ಆಗಿದೆ ಅಂಥೇಳಿ ಅರ್ಥ ರೀ. ಈಗ ಓಕೆ ಅಂತ ಹೇಳ್ರಿ. ಇದು ಲಾಗಿನ್ ಮಾಡ್ತಕ್ಕಂಥ ಅಥವಾ ಇಂಪೋರ್ಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ರೀ.